ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ ಗುರು ಅಂತ ಹೇಳಕ್ಕಾಗಲ್ಲ. ಇನ್ನು 2 ತಿಂಗಳ ಇದೆ, ಎದುರ್ಕೋಬೇಡಿ. ಇಲ್ಲಿ ಮುಖ್ಯವಾಗಿ ಕಾನ್ಸೆಪ್ಟ್ ಅಂದ್ರೆ ಏನು, ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬರ್ತಾರೆ, ಯಾವಾಗ ಶುರುವಾಗುತ್ತೆ ಅಂತ ತುಂಬಾ ಕನ್ಫ್ಯೂಷನ್ ಇರ್ತವೆ. ಆಲ್ರೆಡಿ ಕಂಟೆಸ್ಟೆಂಟ್ ಇಂತರೆಲ್ಲ ಬರ್ತಾರೆ, ಸಂಭವ ಪಟ್ಟಿ ಈ ರೀತಿ ಇದೆ, ಇಂತರೇ ಬರ್ಬೋದು, ಬರ್ತಾರೆ ಅಂತ. ಸೆಲೆಬ್ರಿಟೀಸ್ ಅಲ್ಲಿ ಯಾರು, ಫಿಮೇಲ್ ಅಲ್ಲಿ ಯಾರು, ಮೇಲ್ ಅಲ್ಲಿ ಯಾರು, ಸೀರಿಯಲ್ಸ್ ಇಂದ ಯಾರು, ಕಾಮಿಡಿಯಿಂದ ಯಾರು, ಆಮೇಲೆ ಮೀಡಿಯಾದಿಂದ ಯಾರು, ಸೋಷಿಯಲ್ ಮೀಡಿಯಾದಿಂದ ಯಾರು, ಈ ರೀತಿ ತಗೊಂಡಾಗ ಸ್ಪೋರ್ಟ್ಸ್ ಇಂದ ಯಾರು ತಗೊಂಡಾಗ ಸಪ್ರೇಟ್ ಎಲ್ಲ ವಿಡಿಯೋಸ್ ಇದೆ. ನಿಮ್ಗೆ ಬೇಕಂದ್ರೆ ಹೋಗಿ ಚಾನಲ್ ಚೆಕ್ ಮಾಡಿ, ಖಚಿತವಾಗ್ಲೂ ಒಂದು ಮಾಹಿತಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮಾತಾಡಲೇಬೇಕು, ಕಾನ್ಸೆಪ್ಟ್. ಈ ವರ್ಷದ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಬಿಗ್ ಬಾಸ್ ಬಗ್ಗೆ ಇದರಲ್ಲಿ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಖಂಡಿತವಾಗ್ಲೂ ನೀವು ಲಾಸ್ಟ್ ಸೀಸನ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಯಾರೆಲ್ಲ ಎಲಿಮಿನೇಟ್ ಆದ್ರು, ಯಾರೆಲ್ಲ ವಿನ್ ಆಗ್ತಾರೆ, ಯಾರೆಲ್ಲ ಹೊರಗೋದ್ರು, ಟಾಸ್ಕ್ ಅಲ್ಲಿ ಯಾರು ಗೆದ್ರು, ಕ್ಯಾಪ್ಟನ್ ಯಾರಾದ್ರು, ಈ ರೀತಿಯಾಗಿ ಹಲವಾರು ಅಪ್ಡೇಟ್ಗಳು ಸಿಗ್ತಾನೆ ಇರ್ತವೆ. ಮುಖ್ಯವಾಗಿ ನಮ್ದು ಪಬ್ಲಿಕ್ ಅಲ್ಲಿ ಕೂಡ ಜನರ ಎಂಕ್ವೈರಿ ಮಾಡ್ತೀವಿ, ಯಾವ ರೀತಿ ಯಾರು ವಿನ್ ಆಗ್ಬೋದು, ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಚೆನ್ನಾಗಿ ಆಡ್ತಾರೆ, ಇಂಥ ಅಪ್ಡೇಟ್ಗಳೆಲ್ಲ ಪಬ್ಲಿಕ್ ಇಂದ ಕೂಡ ಕೇಳಿ, ಅವ್ರ ಒಪಿನಿಯನ್ ಕೇಳಿ ಕೂಡ ಶೇರ್ ಮಾಡ್ತಾ ಇತ್ತು ಚಾನಲ್ ಅಲ್ಲಿ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಈಗ ಕಾನ್ಸೆಪ್ಟ್ ಬರೋಣ. ಒಂದೊಂದ್ಸಲ ಒಂದು ಕಾನ್ಸೆಪ್ಟ್ ಇರುತ್ತೆ, ಯಾಕಂದ್ರೆ ಹಲವಾರು ಕಾನ್ಸೆಪ್ಟ್ ಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರ್ತವೆ. ನೀವು 10th ಸೀಸನ್ ನೋಡ್ಕೊಂಡ್ರೆ ಸಮರ್ಥರು ಅಸಮರ್ಥರು ಅಂತ ಬಂದಿತ್ತು. ಅದರಲ್ಲಿ ಸೆಲೆಬ್ರಿಟಿ ತಗೊಂಡಾಗ ಅಸಮರ್ಥರು ಮಾಡಿದ್ರು, ಕಾಮನ್ ಮ್ಯಾನ್ ತಗೊಂಡಾಗ ಸೆಲೆಬ್ರಿಟಿ ಮಾಡಿದ್ರು. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಇರುತ್ತೆ. ಯಾಕಂದ್ರೆ ಅಸಮರ್ಥರು ಅಂತ ಸೆಲೆಬ್ರಿಟಿ ಒಪ್ಕೊಂಡಲ್ಲ, ಆದ್ರೂ ತಗೊಂಡೋಗಿ ಸಂಗೀತ ಅಂತಾನೆ ಬಿಸಾಕಿದ್ರು 10th ಸೀಸನ್ ನಲ್ಲಿ. ಸಮರ್ಥರ ತಗೊಂಡಾಗ ಒಂದು ಕಾಮನ್ ಮ್ಯಾನ್ ತಗೊಂಡಾಗ ಸೆಲೆಬ್ರಿಟಿ ಮಾಡಿದ್ರು, ಸಮರ್ಥರು ಮಾಡಿದ್ರು. ಈ ರೀತಿ ಕಾನ್ಸೆಪ್ಟ್ ಇತ್ತು. ಇನ್ನು 11ನೇ ಸೀಸನ್ ನೋಡೇ ಇರ್ತೀರಾ, ಇನ್ನೇ ಬಿಗ್ ಬಾಸಿನ ಒಂದು ಹಳೆಯ ಒಂದು ಕಾನ್ಸೆಪ್ಟ್ ಅದು ಏನಂತ, ನರಕ ಸ್ವರ್ಗ ಅಂತ ಆ ರೀತಿ ಕಾನ್ಸೆಪ್ಟ್ ಮಾಡಿದ್ರು. ನರಕದಲ್ಲಿರೋರೆಲ್ಲ ಸೆಲೆಬ್ರಿಟೀಸ್ ಆಗಿದ್ರು, ಸ್ವರ್ಗದಲ್ಲಿರೋಂತ ಕಾಮನ್ ಮ್ಯಾನ್ಸ್ ಆಗಿದ್ರು. ಆ ರೀತಿ ಎಲ್ಲ ಒಟ್ಟು ಇರೋ 16 ಜನದಲ್ಲಿ ಆ ಕಡೆ ಸ್ವಲ್ಪ ಜನ, ಈ ಕಡೆ ಸ್ವಲ್ಪ ಜನ ಮಾಡಿ ನರಕ ಸ್ವರ್ಗ, ಸಮರ್ಥರು ಅಸಮರ್ಥರು, ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಎಲ್ಲ ಪ್ಲಾನ್ ಮಾಡಿದ್ರು. ಆದ್ರೆ ಈ ಸಲ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಆಲ್ರೆಡಿ ಗೊತ್ತೇ ಇರುತ್ತೆ, ಇನ್ನೋಟಿವ್ ಫಿಲ್ಮ್ ಸಿಟಿಯಲ್ಲಿ ಒಂದು ಹೊಸ ಮನೆ ಆಗ್ತಾ ಇದಾರೆ, ಹೊಸ ಮನೆ ತಯಾರಾಗ್ತಾ ಇದೆ, ಹೊಸ ಮನೆ ಒಂದು ಸೆಟ್ ಆಗ್ತಾ ಇದಾರೆ ಅಂತ. ಬೆಂಗಳೂರಲ್ಲೇ ಬಿಡದಿ ಹತ್ರ ಬರುತ್ತೆ ಯೂನಿವರ್ಸಿಟಿ ಆಫ್ ಫಿಲ್ಮ್ ಸಿಟಿಯಲ್ಲಿ ಒಂದು ಹೊಸ ಒಂದು ಟೆಂಟ್ ಅಂದ್ರೆ ಹೊಸ ಒಂದು ಮನೆ ಕಟ್ತಾ ಇದಾರೆ ಬಿಗ್ ಬಾಸ್ ಗೋಸ್ಕರ ಅಂತ ಅಪ್ಡೇಟ್ ಬಂದಿದೆ. ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ. ಈಗ ಅಲ್ಲೇನೆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳೋದಾದ್ರೆ, ಇಲ್ಲಿ ಕಳ್ಳ ಪೊಲೀಸ್ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ. ನೋಡೋಣ, ಯಾಕಂದ್ರೆ ಈ ವರ್ಷ ಹೊಸದಾಗಿ ಪ್ಲಾನ್ ಮಾಡ್ತಾ ಇದಾರೆ. ಕಾರಣ ಏನ್ ಗೊತ್ತಾ, ಕಿಚ್ಚ ಸರ್ ಅವೆಲ್ಲ ಆಮೇಲೆಲ್ಲ ಬರಲ್ಲ ಅಂತಿದ್ರು, ಆಮೇಲೆ ಬಂದ್ರು. ಅವರು ರೂಲ್ಸ್ ಪ್ರಕಾರ ನಡೀತಾ ಇದೆ, ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಅವ್ರ ಪೇಮೆಂಟ್ ಜಾಸ್ತಿ ಆಯ್ತು, ಅಲ್ಲಿರೋ ಒಂದು ಸ್ಟಾಫ್ಗೆಲ್ಲ ಪೇಮೆಂಟ್ ಜಾಸ್ತಿ ಆಯ್ತು. ಈ ರೀತಿ ಪ್ರತಿನಿಧಿ ತಗೊಂಡಾಗ ಈ ಸಲ ಹೊಸ ರೂಲ್ಸ್, ಹೊಸ ಅಪ್ಡೇಟ್ ಜೊತೆಗೆ ಹೊಸ ರೀತಿಯ ಬಿಗ್ ಬಾಸ್ ಕಾಣಬಹುದು ನಾವು ಕನ್ನಡದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಕಾಮನ್ ಆಗಿ ಮಾಡಿದ್ರೆ ಒಂದು ಅದ್ಭುತವಾಗಿ ಬರ್ತಾ ಇತ್ತು ಸೀಸನ್. ಈ ಸಲ ಕಿಚ್ಚ ಸರ್ ಮೂಲಕ, ಕಿಚ್ಚ ಸರ್ ಅವರು ಹೇಳಿರೋ ಒಂದು ಸಜೆಷನ್ ತಗೊಂಡು ಈ ರೀತಿ ಇರಬೇಕು, ಆ ರೀತಿ ಮಾಡಬೇಕು, ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲಾನೇ ಹೇಳಿ ತಗೊಂಡು ನೀಟಾಗಿ ತಗೊಂಡ್ ಬರ್ತಾ ಇದಾರೆ ಬಿಗ್ ಬಾಸ್ 12. ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ಹೇಳ್ದಲ್ಲ, ಈ ಕಾನ್ಸೆಪ್ಟ್ ಹೇಳಿದಂದ್ರೆ ಕಳ್ಳ ಪೊಲೀಸು. ಯಾಕಂದ್ರೆ ಕಳ್ಳ ಪೊಲೀಸ್ ಆಗ್ತಾರೆ, ಕೆಲವು ಜನ ಕಳ್ಳರು ಮಾಡ್ತಾರೆ, ಕೆಲವು ಜನ ಪೊಲೀಸರು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಒಂದು 1 ಮಂತ್ ನಡೀಬಹುದು ಅಷ್ಟೇ, ಎಲ್ಲ ಫುಲ್ ಸೀಸನ್ ಅದೇ ರೀತಿ ಇರಲ್ಲ. ಫಸ್ಟ್ 1 ಮಂತ್ ಅಲ್ಲೇ ಒಂದು ಹೈಲೈಟ್ ಮಾಡಕ್ಕೆ ಕಾನ್ಸೆಪ್ಟ್ ತಗೊಂಡಕ್ಕೆ ಮಾಡ್ತಾರೆ. ಲಾಸ್ಟ್ ಸೀಸನ್ ಕೂಡ ಅದೇ ರೀತಿ ಆಗ್ತಾ ಇತ್ತು, ಬಟ್ ಕೇವಲ 3-4 ವಾರಗಳಿಗೆ ಸುಸ್ತು ಅನಿಸ್ತಾ ಇದ್ರು. ಸ್ವರ್ಗ ನರಕ ಅಂತ ತಗೊಂಡಾಗ ಫಿಮೇಲ್ಸ್ ಗೆ ಒಳ್ಳೆ ರೀತಿಯಾದ ಒಂದು ವ್ಯವಸ್ಥೆ ಇಲ್ಲ, ಅಲ್ಲೆಲ್ಲ ಟಾಯ್ಲೆಟ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು ಎಲ್ಲ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿ ಆ ಕಾನ್ಸೆಪ್ಟ್ ನ ಬೇಗನೆ ತೆಗೆದ್ರು. ಆಕ್ಚುಲಿ 1 ಮಂತ್ ನಡಿಬೇಕಾಗಿತ್ತು. ಅದೆಲ್ಲ ಹೊರಗಡೆ ಎಲ್ಲ ವುಮೆನ್ಸ್ ಎಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಏನೋ ಆರ್ಡ್ ತಗೊಂಡ್ಬಂದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇದಾಗಿತ್ತು. ಅದೇ ರೀತಿಯಾಗಿ ಈ ಸಲ ಕೂಡ ಕಳ್ಳ ಪೊಲೀಸ್ ಆಟ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದಾರೆ. ಕಳ್ಳರನ್ನ ಸ್ವಲ್ಪ ಜನ ಮಾಡ್ತಾರೆ, ಪೊಲೀಸ್ ಸ್ವಲ್ಪ ಜನ ಮಾಡ್ತಾರೆ, ಅವ್ರಿಗೂ ತಿಕ್ಕಾಡಿರ್ತಾರೆ. ಪಾಯಿಂಟ್ಸ್ ಯಾರಿಗೆಲ್ಲ ಬರ್ತಾವ ಅವ್ರ ಟೀಮ್ ಗೆಲ್ಲುತ್ತೆ, ಅವ್ರ ಟೀಮ್ ಒಬ್ರು ಹೊರಗೆ ಹೋಗ್ತಾರೆ. ಈ ರೀತಿಯಾಗಿ ಕಾನ್ಸೆಪ್ಟ್ ಬರ್ತಾ ಇದೆ ಅಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಈ ಕಾನ್ಸೆಪ್ಟ್ ಗೆ ಯಾರೆಲ್ಲ ಸೂಟ್ ಆಗ್ತಾರಂತ ಖಡಕ್ ಆಗಿರೋ ತಗೊಂತಾರೆ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಾನ್ಸೆಪ್ಟ್ ಬೇಕಾಗಿರೋದೆ ಖಡಕ್ ಆಗಿರ್ಬೇಕು, ಖಡಕ್ ಆಗಿ ಪೊಲೀಸ್ ಆಗಿರ್ಬೇಕು, ಖಡಕ್ ಆಗಿ ಕಳ್ತನ ಮಾಡಬೇಕು, ಆ ರೀತಿ ಆಗಿರುತ್ತೆ ಅಂತ ಹೇಳ್ಬೋದು. ಈ ಸರಿ ಬಿಗ್ ಬಾಸ್ 12 ಅಂತ ತುಂಬಾ ಒಂದು ಕಾತುರದಿಂದ ಕಾಯ್ತಾ ಇದ್ರ. ಮುಖ್ಯವಾಗಿ ಕೆಲವು ಸೀರಿಯಲ್ಸ್ ಎಲ್ಲ ಮುಗಿತಾ ಇದಾವೆ, ಸುಮಾರು 4-5 ಸೀರಿಯಲ್ಸ್ ಎಲ್ಲ ಮುಗಿತಾ ಇದೆ. ಆ ಸೀರಿಯಲ್ಸ್ ಇಂದ
ಸೀರಿಯಲ್ಸ್ ಇಂದ ತುಂಬಾ ಜನ ಬರ್ತಾರೆ. ಕಾರಣ ಏನ್ ಗೊತ್ತಾ, ಟಿವಿ ನೋಡಿರೋರು, ಸೀರಿಯಲ್ಸ್ ನೋಡಿರೋರು ಬಿಗ್ ಬಾಸ್ ಅಟ್ರಾಕ್ಟಿವ್ ಆಗಿರ್ತಾರೆ. ಆದ ಕಾರಣ ಸ್ವಲ್ಪ ಸೋಷಿಯಲ್ ಮೀಡಿಯಾ, ಸ್ವಲ್ಪ ಸ್ಪೋರ್ಟ್ಸ್, ಸ್ವಲ್ಪ ಮೀಡಿಯಾ, ಸ್ವಲ್ಪ ಅರ್ಧಕ್ಕರ್ಧ ಜನ ಸೀರಿಯಲ್ಸ್ ಇರ್ತಾರೆ. ಸಿನಿಮಾದಿಂದ ಯಾರು ಇಬ್ರು ಬರ್ತಾರೆ ಅಷ್ಟೇನೆ. ಈ ರೀತಿ ಇರುತ್ತೆ ಕಂಟೆಸ್ಟೆಂಟ್ ಒಂದು ಸೆಲೆಕ್ಟ್ ಮಾಡೋ ರೀತಿ. ಚಾನಲ್ ಅಲ್ಲೇ ಇದೇ ರೀತಿ ಅಪ್ಡೇಟ್ಗಳು ತುಂಬಾನೇ ಸಿಗ್ತಾ ಇರುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.